ಹಲೋ, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಈಗ ಮಾಡ್ತಿರೋ ವಿಡಿಯೋ ತುಂಬ ಇಂಪಾರ್ಟೆಂಟ್, ಯಾಕಂದರೆ IPL ರಿಲೇಟೆಡ್ ವಿಡಿಯೋ. ನಮ್ಮ BCCI ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. IPL ರಿಟೆಕ್ಷನ್ ಮೆಗಾ ಆಕ್ಷನ್ ಯಾವ ಥರ ಇರುತ್ತೆ, ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಇರಬೇಕು ಅಂತ. ಸೊ ವಿಡಿಯೋಗೆ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ಸಲ್ಲಿ ವೀಡಿಯೋಸ್ ನೋಡ್ತಾ ಇದ್ರೆ, ಕಬಡ್ಡಿ ರಿಲೇಟೆಡ್ ಇಲ್ಲ ಕ್ರಿಕೆಟ್ ರಿಲೇಟೆಡ್, ಸೊ ವಿಡಿಯೋಗಳು ಇಷ್ಟ ಆಗ್ತಾಯಿದೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು ಅಂತ ಕೇಳ್ತಾ ಬನ್ನಿ ಈಗ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ಫಸ್ಟು ರೂಲ್ ಏನು BCCI ಇಂದ ನೋಡೋಣ. BCCI asked each franchise to separately allocate an amount of 12.6 crore for players. A player who's underpaid will be getting 1.05 crore by his franchise for playing each and every game in IPL. ಓಕೆ, BCCI ಕಡೆಯಿಂದ ಸಪ್ರೇಟಾಗಿ ಒಂದು ಮೆಸೇಜ್ ಹೋಗಿದೆ ಎಲ್ಲ ಫ್ರ್ಯಾಂಚೈಸ್ಗೂ. 12.60 ಕೋಟಿನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಯಾಕಂದರೆ ನಿಮಗೆ ಒಬ್ಬ ಪ್ಲೇಯರ್ ಕಂಟಿನ್ಯೂಸ್ ಎವ್ರಿ ಮ್ಯಾಚ್ ಆಡ್ತಾರೋ, ಲೈಕ್ ಅಂಡರ್ ಪೇಡ್ ಇರ್ತಾರಲ್ಲ. ನಿಮಗೆ ರಿಂಕು ಸಿಂಗ್ ತಗೊಳ್ಳಿ ಎಕ್ಸಾಂಪಲ್ಲು. KKR ಬರೀ ಅವರು 50 ಲಕ್ಷಕ್ಕೆ ಆಡ್ತಾರೆ ಅಷ್ಟೇ. ಸೊ ಅವರು ಹೋದ ಸೀಸನ್ ಎಲ್ಲ ಮ್ಯಾಚು ಆಡಿದ್ರು. ಸೊ 50 ಲಕ್ಷಕ್ಕೆ ಎಲ್ಲ ಮ್ಯಾಚ್ ಆಡೋನು ಬರೀ 50 ಲಕ್ಷ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು BCCI ಪ್ಲೇಯರ್ಸ್ಗೆ. ಸೊ ಈಗ ಈ ರೂಲ್ ತಂದಿದ್ದಾರೆ. ಯಾರನ್ನ ಒಬ್ಬ ಪ್ಲೇಯರು ಕಂಟಿನ್ಯೂಸ್ ಎಲ್ಲ ಮ್ಯಾಚು ಆಡ್ತಾರೆ ಒಬ್ಬ ಫ್ರ್ಯಾಂಚೈಸ್ಗೆ, ಲೈಕ್ ಅಂಡರ್ ಪೇಡ್ ಆ್ಯಕ್ಟರ್ ಅಂತ ಇದ್ದೀನಿ, ಸಾರಿ ಅಂಡರ್ ಪೇಡ್ ಪ್ಲೇಯರು. ಸೊ ಅವರಿಗೆ 1.05 ಕೋಟಿ ಎಕ್ಸ್ಟ್ರಾ ಅಮೌಂಟ್ ಎತ್ತಿಕೊಂಡಿರ್ತಾರಲ್ಲ, 12.60 ಕೋಟಿ, ಅದರಿಂದ 1.05 ಕೋಟಿ ಆ ಪ್ಲೇಯರ್ಗೆ ಕೊಡ್ತಾರೆ. ಆದರೆ ಎಲ್ಲ ಮ್ಯಾಚು ಆಡಬೇಕು, ನೀವು ಸ್ಕಿಪ್ ಮಾಡೋಂಗಿಲ್ಲ ಯಾವ ಮ್ಯಾಚಸ್ಸೂ. ಇದು ಫಸ್ಟು ಅಪ್ಡೇಟ್ ಆಗಿತ್ತು. ಸೆಕೆಂಡು ರಿಟರ್ನಿಗೆ ಬಂದ್ಬಿಡೋಣ. 5 ಜನನ ಬಿಟ್ಟಿದ್ದಾರೆ. ಮ್ಯಾಕ್ಸಿಮಮ್ 5 ಪ್ಲೇಯರ್ಸ್ ರಿಟರ್ನಿಂಗ್ ಮಾಡ್ಕೋಬೋದು. ಅದರಲ್ಲಿ 3 ಜನ ಇಂಡಿಯನ್ ಮತ್ತು 2 ಓವರ್ಸೀಸ್, ಇಲ್ಲಾಂದರೆ 4 ಜನ ಇಂಡಿಯನ್ ಇಲ್ಲ ಒಬ್ಬ ಓವರ್ಸೀಸ್, ಇಲ್ಲಾಂದರೆ 3 ಜನ, ಲೈಕ್ 5 ಜನನೂ ಇಂಡಿಯನ್ಸ್ ರಿಟರ್ನ್ ಮಾಡ್ಕೋಬೋದು. ಇದು ಹೊಸ ರಿಟೆನ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. 5 ಜನ ಬಿಟ್ಟಿದ್ದಾರೆ. ನೋಡೋಣ ಯಾವ ಫ್ರ್ಯಾಂಚೈಸ್ ಯಾರನ್ನ ರಿಟರ್ನ್ ಮಾಡ್ಕೊಳುತ್ತೆ. ಆದರೆ ಇನ್ನೇನು ಗೊತ್ತಾಗುತ್ತೆ, ಡಿಸೆಂಬರ್ ಎಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ಲೈಕ್ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ನಿಮಗೆ BCCI ಅವರು ರಿಟರ್ನ್ ಪ್ಲೇಯರ್ಸ್ ಲಿಸ್ಟ್ ತಿಳಿಸ್ಬೇಕು. ಸೊ ನೋಡೋಣ ಯಾರನ್ನ ಮಾಡ್ಕೊತಾರೆ ಈ ಸತಿ ರಿಟರ್ನ್ ಅಂದ್ಬಿಟ್ಟು. ಮತ್ತು ಇನ್ನೊಂದು 2 ಅನ್ಕ್ಯಾಪ್ಡ್ ಪ್ಲೇಯರ್ಸ್ನ ನೀವು ರಿಟರ್ನ್ ಮಾಡ್ಕೋಬೋದು. 2 ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಅಂದರೆ ಲೈಕ್ ಈಗ MS ಧೋನಿ ನಿಮಗೆ 5 ವರ್ಷ 4 ವರ್ಷನ ಆಯಿತು ನ್ಯಾಷನಲ್ ಟೀಮಿಂದ ಲೈಕ್ ರಿಟೈರ್ಮೆಂಟ್ ಕೊಟ್ಟು. ಸೊ ಅದಕ್ಕೆ ಅವ್ರನ್ನ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಕ್ಯಾಟಗರೈಸ್ ಮಾಡಿರ್ತಾರೆ. ಸೊ ಈಗ CSK ಅವರು ಆರಾಮಾಗಿ MS ಧೋನಿನ ಅನ್ಕ್ಯಾಪ್ಡ್ ಪ್ಲೇಯರ್ ಲಿಸ್ಟಲ್ಲಿ ಆರಾಮಾಗಿ ರಿಟೈನ್ ಮಾಡ್ಕೋಬೋದು. ಇಲ್ಲಾಂದರೆ ಯಾರೋ ಹೊಸ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಲೈಕ್ ಇಂಡಿಯನ್ ಚಾನ್ಸ್ ಸಿಕ್ಕಿರಲ್ಲ, ಇಂಡಿಯನ್ ಟೀಮ್ಗೆ ಆಡೋಕ್ಕೆ ಚಾನ್ಸ್ ಸಿಕ್ಕಿರಲ್ಲ, ಸೊ ಅವ್ರೂ ಅನ್ಕ್ಯಾಪ್ಡ್ ಪ್ಲೇಯರ್ ಲಿಸ್ಟ್ಗೆ ಹಾಕ್ತಾರೆ. ಸೊ ನೋಡೋಣ, ನಮ್ಮ RCBಲಿ ನಿಮಗೆ ವೈಶಾಖ್ ವಿಜಯ್ ಕುಮಾರ್, ಮನೋಜ್ ಬಾಂಡ್ಗೆ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಇದ್ದಾರೆ. ನೋಡೋಣ ಯಾರನ್ನ ರಿಟೈನ್. ಅನುಜ್ ರಾವತ್ ಮಾಡ್ತಾರಲ್ವ, ಏನೋ ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಏನೋ ನ್ಯೂಸ್ಗಳು ಕೇಳಿ ಬರ್ತಾ ಇದೆ. ನೋಡೋಣ ಯಾರನ್ನು ರಿಟೈನ್ ಮಾಡ್ಕೊತಾರೆ ನಮ್ಮ RCB. ಅದ್ರ ಬಗ್ಗೆ ಎಲ್ಲ ಮುಂದಕ್ಕೆ ಮಾತಾಡೋಣ. ಈಗ ಫಸ್ಟು ಏನೇನು ರೂಲ್ಸ್ ನೋಡ್ಕೊಂಬಿಡೋಣ. ಇದು ಸೆಕೆಂಡ್ ರೂಲ್ಸ್ ಆಗಿತ್ತು ರಿಟೈನ್ದು. ಮತ್ತು ಇನ್ನೊಂದು RTM ಬಿಟ್ಟಿದ್ದಾರೆ ಈ ಸತಿ, ರೈಟ್ ಟು ಮ್ಯಾಚ್. ಈಗ ನಿಮಗೆ ಮೇನ್ ಪ್ಲೇಯರ್ಸ್ನ ಎಲ್ಲ ರಿಟೈನ್ ಮಾಡ್ಕೊತಾರೆ. ಯಾರು ನಿಮಗೆ ಡೌಟ್ಫುಲ್ ಇರ್ತಾರೋ ಅವ್ರನ್ನ RTM ಅಲ್ಲಿ ಆಗಿರ್ತಾರೆ. ಲೈಕ್ ನಮಗೆ ಈ ಪ್ಲೇಯರ್ ಬೇಕು ಅಂದರೆ ಲೈಕ್ ಮುಂಚೆ ಆ ಫ್ರ್ಯಾಂಚೈಸಿಗೆ ಆಡಿರಬೇಕು ಅವರು, ಆವಾಗ RTM ಯೂಸ್ ಮಾಡಿಕೊಂಡು, ಲೈಕ್ ನೀವು PKL ನೋಡಿರ್ತೀರ ಯಾವ ಥರ FBI ಯೂಸ್ ಮಾಡ್ತಾರೆ, ಸೇಮ್ ಅದೇ ಥರ ರೂಲ್ಸು RTMನು. ಮತ್ತು ಇನ್ನೊಂದು ಪರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ಎಲ್ಲ ಒಂದು ಫ್ರ್ಯಾಂಚೈಸ್ಗೆ 120 ಕೋಟಿ, 120 ಇಂಟು 10 ಟೀಮ್ ಅಂದರೆ 1200 ಕೋಟಿ ಅಷ್ಟು ದುಡ್ಡು ಲೈಕ್ ಪ್ಲೇಯರ್ಸ್ಗೆ ಎಲ್ಲ ಸುರಿತಾ ಇದ್ದಾರೆ ನಮ್ಮ IPLಲ್ಲಿ. ದೊಡ್ಡ ಲೀಗ್ ಗೊತ್ತು ನಿಮಗೆ. ಆಮೇಲೆ ಇನ್ನೊಂದು ಹೊಸದಾಗಿ ಮ್ಯಾಚ್ ಫೀಸ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಮ್ಯಾಚ್ ಆದ ತಕ್ಷಣ ಏನೋ ಆ ಪರ್ಟಿಕ್ಯುಲರ್ ಟೀಮ್ಗೆ ಮ್ಯಾಚ್ ಫೀಸ್ ಅಂತ ಇಟ್ಟಿದ್ದಾರೆ. ನೋಡೋಣ, ಅದನ್ನು ನೀಟಾಗಿ ಹೇಳಿಲ್ಲ ಇಷ್ಟು ಅಂತ. ಅದಾದಮೇಲೆ ನಿಮಗೆ 2 years ಬ್ಯಾನ್ ಫಾರ್ ಪ್ಲೇಯರ್ಸ್ ಹೂ ವಿಡ್ರಾ ಆಫ್ಟರ್ ಗೆಟಿಂಗ್ ಪಿಕ್ಡ್. ಈಗ ಆಪ್ಷನಲ್ಲಿ ಯಾರನ್ನ ಒಬ್ಬ ಪ್ಲೇಯರ್ ಪಿಕ್ ಆಗಿರ್ತಾರೆ, ಅವರನ್ನ ಸಡನ್ನಾಗಿ ನಾನು ಗಿಡಲ್ಲ ಅಂತ ಅಂದರೆ 2 ವರ್ಷ ಬ್ಯಾನ್ ಆಗ್ತಾರೆ IPLಯಿಂದ. ನೆಕ್ಸ್ಟ್ 2 ವರ್ಷ ಆಡೋಕ್ಕಾಗಲ್ಲ. ಸೊ ಈಗ ಓವರ್ಸೀಸ್ ಪ್ಲೇಯರ್ಸ್ ಥಿಂಕ್ ಮಾಡ್ತಾರೆ, IPL ಏನೋ ಬೇಡ, ಸುಮ್ಮನೆ ಪಿಕ್ ಆದಮೇಲೆ ನಿಮಗೆ ಹೊಸತಿ ಯಾರಿಗೆ ಬ್ರೋಕ್ ಮಾಡಿದ್ರಲ್ಲ 4 ಕೋಟಿ, ಲೈಕ್ ಫಸ್ಟ್ ಸೀಸನ್ನು 11 ಕೋಟಿಗೆ ಹೋಗಿದ್ರು, ಅವಾಗ ಬಂದು ಆಡ್ಬಿಟ್ರು SRHಗೆ. ಆದರೂ ನೆಕ್ಸ್ಟ್ ಸೀಸನ್ನು 2024 KKR ತೊಗೊಂಡ್ರೇನೋ ಅವರು 4 ಕೋಟಿಗೆ, ಅವ್ರು ಆಡೋದೇ ಇಲ್ಲ ಅಂತ ಅಂದ್ಬಿಟ್ರು. ಸೊ
ಸೊ ಆ ಥರ ಈಗ ಮಾಡೋಕ್ಕಾಗಲ್ಲ. ಯಾರು ಪಿಕ್ ಆಗಿರ್ತಾರೋ ಅವ್ರು ಬಂದು ಆಡಲೇಬೇಕು, ಇಲ್ಲಾಂದರೆ 2 ವರ್ಷ ಬ್ಯಾನ್ ಮಾಡ್ತಾರೆ BCCI ಅವರು. ಲೈಕ್ IPL ಅಲ್ಲಿ ಆಡೋಕ್ಕೆ ಚಾನ್ಸ್ ಕೊಡಲ್ಲ. ಇದು ಇನ್ನೊಂದು ರೂಲ್ ಆಗಿತ್ತು. ಇನ್ನೊಂದು ಮೆಗಾ ಆಕ್ಷನ್ ರಿಜಿಸ್ಟ್ರೇಷನ್ ಈಸ್ ಮಸ್ಟ್ ಫಾರ್ ದ ಮಿನಿ ಆಕ್ಷನ್ ಪಾರ್ಟಿಸಿಪೇಷನ್. ಲೈಕ್ ನೀವು ನೆಕ್ಸ್ಟ್ 2026-2027 ಮಿನಿ ಆಕ್ಷನ್ ಬರುತ್ತಲ್ಲ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇಲ್ಲಿ ಮೆಗಾ ಆಕ್ಷನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಸೊ ಅವಾಗಲೇ ನೀವು 2026 ಮತ್ತು 2027 ಮಿನಿ ಆಕ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ. ಇಷ್ಟು BCCI ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಮೆಗಾ ಆಕ್ಷನ್. ಇಷ್ಟಾಗಿತ್ತು ವಿಡಿಯೋ. ನೋಡೋಣ, ನಾನು ಸ್ಟಾರ್ಟ್ ಮಾಡ್ಕೊತಾರೆ ಎಲ್ಲ ಫ್ರ್ಯಾಂಚೈಸೂ. ಈಗ ಎಲ್ಲ ಒಂದು ಗ್ರೂಪ್ ಮೀಟಿಂಗ್ ಎಲ್ಲ ಮಾಡಿಕೊಂಡು ಯಾರನ್ನ ರಿಟೈನ್ ಮಾಡ್ಕೋಬೇಕು, ಯಾರನ್ನ ಆ ಟೀಮಲ್ಲಿ ಚೂಸ್ ಮಾಡ್ಕೋಬೇಕು. ಸೊ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಯಾರು ಇಬ್ಬರನ್ನ ಪಿಕ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಾರೆ ಈಗ ಫ್ರ್ಯಾಂಚೈಸ್ಗಳು. ನೋಡೋಣ ಏನಾಗುತ್ತೆ. ಇನ್ನೇನು ಸ್ಟಾರ್ಟ್ ಮಾಡ್ಕೊತಾರೆ. ಇನ್ನು 1 ಮಂತ್ ಟೈಮ್ ಏನೋ ಕೊಡ್ತಾರೆ ನಮ್ಮ BCCI ಅವರು ಎಲ್ಲ ಫ್ರ್ಯಾಂಚೈಸ್ಗೂ ಲಿಸ್ಟ್ ಬಿಡೋಕ್ಕೆ. ಸೊ ನೋಡೋಣ ಏನಾಗುತ್ತೆ. ಅಪ್ಡೇಟ್ಗಳು ಮುಂದೆ ಬರ್ತಾ ಇರ್ತವೆ IPL ರಿಲೇಟೆಡ್. ಈ ಸೀಸನ್ನು ಮೆಗಾ ಆಕ್ಷನ್ ಹೆಂಗಿರುತ್ತೋ ನೋಡೋಣ. ಸೊ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.